ಚೀನಾ ತನ್ನ ಆಕ್ರಮಣಕಾರಿ ವರ್ತನೆಯಿಂದ ಬಹುತೇಕ ದೇಶಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅದರಲ್ಲೂ ಭಾರತದ ವಿರುದ್ಧ ಚೀನಿ ನಾಯಕರು ಯಾವಾಗಲೂ ಕಾಲು ಕೆದರಿ ಜಗಳಕ್ಕೆ ನಿಲ್ಲುತ್ತಾರೆ. ಲಡಾಖ್ ಗಡಿ ಭಾಗದಲ್ಲಿ ತಂಟೆ ತೆಗೆದಿರುವ ನಡುವೆ ಭಾರತಕ್ಕೆ ಮತ್ತೊಂದು ಆಘಾತ ನೀಡಲು ಕಮ್ಯುನಿಸ್ಟ್ ನಾಯಕರು ಸಂಚು ರೂಪಿಸಿದ್ದಾರೆ. ಭಾರತದ ವಿರುದ್ಧ ನದಿ ನೀರನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಬ್ರಹ್ಮಪುತ್ರ ನದಿಗೆ ಟಿಬೆಟ್ನಲ್ಲಿ ಬೃಹತ್ ಅಣೆಕಟ್ಟು ನಿರ್ಮಿಸಲು ಚೀನಾ ಮುಂದಾಗಿದೆ. ಇದು ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಆತಂಕ ಉಂಟು ಮಾಡಿದೆ. ಕಳೆದ ತಿಂಗಳು ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಕೇಂದ್ರೀಯ ಸಮಿತಿ ಈ ಯೋಜನೆಗೆ ಅನುಮೋದಿಸಿದ್ದು 2021-25ರ 14ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಪ್ರಸ್ತಾಪವಿದೆ. ಮುಂದಿನ ವರ್ಷ ನಡೆಯಲಿರುವ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನಲ್ಲಿ ಅಣೆಕಟ್ಟು ಕುರಿತು ವಿಸ್ತೃತ ವರದಿ ಮಂಡನೆಯಾಗಲಿದೆ. ಭಾರತದ ಅರುಣಾಚಲ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿರುವ ಟಿಬೆಟ್ನ ಮೆಡಗೊನ್ನ ಬ್ರಹ್ಮಪುತ್ರ ಕಣಿವೆಯಲ್ಲಿ ಈ ಅಣೆಕಟ್ಟು ನಿರ್ಮಿಸಲಾಗುತ್ತಿದೆ. ಇದು ಅತಿದೊಡ್ಡ ಯೋಜನೆಯಾಗಿದ್ದು ತಾಸಿಗೆ 8 ಕೋಟಿ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ. ಡ್ರ್ಯಾಗನ್ ನಾಯಕರ ಈ ನಡೆಯಿಂದ ಭಾರತ ಮತ್ತು ಬಾಂಗ್ಲಾದೇಶಗಳು ಆತಂಕಕ್ಕೊಳಗಾಗಿವೆ. ಯೋಜನೆಯ ವಿವರ ಹಂಚಿಕೊಳ್ಳಿ ಎಂದು ಭಾರತ ಮನವಿ ಮಾಡಿದರೂ ಚೀನಿ ನಾಯಕರು ಕ್ಯಾರೆ ಎಂದಿಲ್ಲ. ಅಣೆಕಟ್ಟಿನ ನಿಗೂಢತೆಯನ್ನು ಬಿಟ್ಟುಕೊಟ್ಟಿಲ್ಲ. ಚೀನಾ ಬ್ರಹ್ಮಪುತ್ರ ನದಿಗೆ ತಡೆ ಒಡ್ಡಿದರೆ ಭಾರತದ ಈಶಾನ್ಯ ರಾಜ್ಯಗಳು ಹಾಗೂ ಬಾಂಗ್ಲಾದೇಶಕ್ಕೆ ನೀರಿನ ಕೊರತೆ ಎದುರಾಗಲಿದೆ. ಅಲ್ಲದೆ ನದಿ ನೀರು ತಡೆದರೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮೇಘಾಲಯ, ಸಿಕ್ಕಿಂ, ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಗುರುತಿಸಿರುವ ಜೀವ ವೈವಿಧ್ಯಕ್ಕೆ ಆಪತ್ತು ಉಂಟಾಗಲಿದೆ. ಕಳೆದೊಂದು ದಶಕದಲ್ಲಿ ಚೀನಾ ಬ್ರಹ್ಮಪುತ್ರ ನದಿಗೆ 3 ಡ್ಯಾಂ ನಿರ್ಮಿಸಿದೆ ಮತ್ತು ಮುಂದಿನ ದಶಕದಲ್ಲಿ ಇನ್ನು 8 ಯೋಜನೆಗಳನ್ನು ಬ್ರಹ್ಮಪುತ್ರ ನದಿ ಕಣಿವೆಯಲ್ಲಿ ಕೈಗೊಳ್ಳಲು ಪ್ಲಾನ್ ಮಾಡಿದೆ. ಒಟ್ಟಿನಲ್ಲಿ ಲಡಾಖ್ ಗಡಿ ಭಾಗದಲ್ಲಿ ಭಾರತದ ಸೈನಿಕರ ನೀಡಿದ ಆಘಾತಕ್ಕೆ ಚೇತರಿಸಿಕೊಳ್ಳದ ಚೀನಾ ಮತ್ತೆ ನದಿ ನೀರನ್ನು ನಿಯಂತ್ರಿಸುವ ಮೂಲಕ ಭಾರತದ ವಿರುದ್ಧ ನೀರಿನ ಸಮರ ಸಾರಿದೆ.